ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೇತ್ರಾ ಸಿದ್ದು ಬ್ಲಾಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನಿ. ನಾನು ಇವತ್ತಿನ ವ್ಲಾಗ್ ಒಳಗೆ ಆರೋಗ್ಯಕರವಾದಂಥ ಒಂದು ಮಿಲ್ಕ್ ಶೇಕ್ನ ಹೇಳ್ಕೊಡ್ತೀನಿ. ಮತ್ತು ಮನಿ ಪ್ಲ್ಯಾಂಟ್ ಬಗ್ಗೆ ನಾನು ಒಂದು ಸ್ವಲ್ಪ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬರ್ರಿ, ಹಂಗಂದ್ರೆ ಯಾಕೆ ತಡ ಮಾಡೋದು, ವಿಡಿಯೋನ ಶುರು ಮಾಡೋನು. ಪೂಜೆಗೆ ಸ್ವಲ್ಪ ಹೂ ಬೇಕಾಗಿತ್ತು. ಬರೀ ಈಗ ಹೂ ತೊಗೊಂಬರೋನು. ಫಸ್ಟ್ ಹೂ ತೊಗೊಂಬಂದ್ಬಿಟ್ಟು ಆಮೇಲೆ ಪೂಜೆ ಮಾಡ್ಕೊಂಡ್ಬಿಡೋನು. ನೋಡ್ರಿ, ಇಲ್ಲಿಂದ ನಾನು ಫ್ಲವರ್ ತೊಗೊಂಡು ಹೋಗಿರ್ತೀನಿ. ಇಲ್ಲೇ ನಮ್ಮ ಮನೆ ಹತ್ರನ ಐತಿ ಸ್ವಲ್ಪ. ನೋಡ್ರಿ, ಇಷ್ಟೊಂದು ಹೂ ಐತಿ. ನೋಡ್ರಿ, ಎಷ್ಟು ಚಂದ ಚಂದ ಅದಾವ ಹೂವು. ರಿಗ್ಗು, ಹರಿ ಹೂವ ಹರಿಯವ. ಜೇಜಿಗೆ ಹೂವ ಹರ್ಕೋ. ಹೂವ ಹರಿ ಹರಿ. ಹೂ ಹರ್ಕೊಂಡೆ ಪೂಜೆಗಂತ ಅಂದೆ ನಾನು ಪ್ರತಿ ಮಂಗಳವಾರಕ್ಕೊಮ್ಮೆ ದೇವ್ರ ಚರಗಿ ಮತ್ತು ದೀಪ, ದೇವ್ರ ಮುಖ ಇರುತ್ತಲ್ಲ ಅದನ್ನೆಲ್ಲ ತೊಳೆದು ಅದಕ್ಕೆಲ್ಲ ಅಲಂಕಾರ ಮಾಡಿ ಮತ್ತು ಫೋಟೋಸ್ ಎಲ್ಲ ಒರೆಸಿ ಅದನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಪೂಜೆ ಮಾಡ್ಕೊತೀನಿ. ಒಬ್ಬೊಬ್ಬರು ಮಂಗಳವಾರ ದಿನ ಮಾಡ್ತಾರೆ, ಇಲ್ಲ ಅಂದ್ರೆ ಶುಕ್ರವಾರ ದಿನ ಮಾಡ್ತಾರೆ. ನಾನು ಇಲ್ಲೇ ಮಂಗಳವಾರ ಮಾಡ್ತೀನಿ. ಮಂಗಳವಾರ ಯಾಕೆ ಮಾಡ್ತೀನಪ್ಪ ಅಂದ್ರೆ, ಮಂಗಳವಾರ ನಮ್ಮ ಮನೆ ದೇವರು ಉಳುವಿ ಶ್ರೀ ಚನ್ನಬಸವೇಶ್ವರರು ಅವರ ವಾರ ಅಂತ ನಮ್ಮ ಅತ್ತಿಯವರು ಹೇಳಿದ್ರು. ಹಿಂಗೆ ನಾನು ಮಂಗಳವಾರ ದಿನ ಪೂಜೆ ಮಾಡಿರ್ತೀನಿ. ಇವರು ಉಳುವಿ ಚನ್ನಬಸವೇಶ್ವರರು, ಇದು ನಮ್ಮ ಮನೆ ದೇವರು. ದೇವ್ರ ಮೇಲೆ ಏನೋ ಒಂದು ನಂಬಿಕೆ, ನಮ್ಗೆ ಒಳ್ಳೇದು ಮಾಡ್ತಾನ ಅಂತ ಅನ್ಕೊಂಡು. ಇದು ನನ್ನ ಪುಟ್ಟ ದೇವ್ರ ಮನೆ ನೋಡ್ರಿ. ನನ್ನ ಹತ್ರ ಈ ತರ 3 ಮನಿ ಪ್ಲಾಂಟ್ ಅದಾವು. ನನಗೆ ಮನಿ ಪ್ಲಾಂಟ್ ಬಗ್ಗೆ ಎಷ್ಟು ಗೊತ್ತೈತೋ ಅದನ್ನ ನಾನು ನಿಮಗೆ ಹೇಳ್ತೀನಿ. ನಿಮಗೆ ಯಾರಿಗೆ ವಾಸ್ತು ಮೇಲೆ ನಂಬಿಕೆ ಇರುತ್ತೆ ನೋಡು, ಅವರು ಮನಿ ಪ್ಲಾಂಟ್ನ ಹಚ್ಕೋಬಹುದು. ಇದು ವಾಸ್ತು ಪ್ರಕಾರ ಒಳ್ಳೇದು ಅಂತಂದು ಹೇಳ್ತಾರ, ಅದಕ್ಕೆ ಇದನ್ನ ಮನಿಯೊಳಗೆ ಹಚ್ಚತಾರ. ಈ ಮನಿ ಪ್ಲಾಂಟ್ ಹಚ್ಚೋದ್ರಿಂದ ಮನಿಯೊಳಗೆ ಹಣದ ಕೊರತೆ ಆಗಿರ್ಬೋದು, ಇಲ್ಲ ಏನಾದ್ರೂ ಸಮಸ್ಯೆ ಇರುತ್ತ ಮನಿಯೊಳಗ, ಅದೆಲ್ಲ ಕಡಿಮೆ ಆಗತ್ತ ಅಂತಂದು ಇದನ್ನ ಮನಿ ಪ್ಲಾಂಟ್ನ ಹಚ್ಚತಾರ. ವಾಸ್ತು ಪ್ರಕಾರ ಮನಿ ಪ್ಲಾಂಟ್ ಹಚ್ಚೋದ್ರಿಂದ ನಿಮ್ಮ ಜೀವನದೊಳಗ ಸಕಾರಾತ್ಮಕತೆಯನ್ನ ತರುತ್ತಂತ. ಇದನ್ನ ಈ ತರ ಬಾಟ್ಲ್ ಒಳಗ ಹಚ್ಚಿ ಇಡ್ಬೇಕಾಗತ್ತ ನಾವು. ಇಲ್ಲ ನಮಗ್ ಬಾಟಲ್ ಇಲ್ಲ ಅಂತಂದ್ರ ನೀವು ಪಾಟ್ ಒಳಗ ಹಚ್ಕೋಬಹುದು, ಇಲ್ಲ ಅಂದ್ರ ನಿಮ್ಮ ಗಾರ್ಡನ್ ಏರಿಯಾದೊಳಗನು ಹಚ್ಕೋಬಹುದು. ಈ ಮನಿ ಪ್ಲಾಂಟ್ ನ ನೀವು ಆಗ್ನೇಯ ಮತ್ತ ಈಶಾನ್ಯ ದಿಕ್ಕೊಳಗ ಇಡಬೇಕು ಅಂತ ವಾಸ್ತು ಪ್ರಕಾರ ಹೇಳ್ತಾರ. ನೀವು ಆಗ್ನೇಯ ಮತ್ತ ಈಶಾನ್ಯ ದಿಕ್ಕಿಗೆ ಹೆಂಗ್ ಬರುತ್ತಾ ಅಂತ ಮೊಬೈಲ್ ಒಳಗ್ ನೋಡ್ಕೋರಿ, ಇಲ್ಲ ಅಂದ್ರೆ ಗೊತ್ತಿರುವವ್ರನ್ನ ಕೇಳ್ಕೊಂಡು ಆ ದಿಕ್ಕಿನ ಪ್ರಕಾರನ ಇಟ್ಕೋರಿ. ಇಷ್ಟು ನನ್ನ ಮನಿ ಪ್ಲಾಂಟ್ ಬಗ್ಗೆ ಗೊತ್ತೈತಿ. ಇನ್ನ ಈ ಮನಿ ಪ್ಲಾಂಟ್ ಬಗ್ಗೆ ಒಂದು ಪ್ರಾಬ್ಲಮ್ ಎಲ್ಲ ನಂಗೆ ಹೇಳಾಕ್ ಕುಂತಿದ್ರಿ ಎಷ್ಟೋ ಜನ. ನನ್ನ ಮನಿ ಪ್ಲಾಂಟ್ ಈ ತರ ಎಲ್ಲೋ ಆಗಾಕ್ ಕುಂತೈತಿ, ಚಂದಕ ಬೆಳಿವಲ್ದು, ಏನ್ ಪ್ರಾಬ್ಲಮ್ಮು ಅಂತಂದು ಹೇಳಾಕ್ ಕುಂತಾರ. ಅದಕ್ಕೆ ನಾನು ಒಂದೆರಡು ಟಿಪ್ಸ್ ನಾನು ನಿಮ್ಗೆ ಹೇಳ್ತೀನಿ ನಿಮ್ಮ ಮನಿ ಪ್ಲಾಂಟ್ ಚೆನ್ನಾಗಿ ಬರೋಕ. ಈ ತರ ಯೆಲ್ಲೋ ಕಲರ್ ಇದು ಎಲೆ ಇರುತ್ತಲ್ಲ, ಇದನ್ನ ಪೂರ್ತಿ ಹಿಂಗ ತೆಗೆದ್ ಬಿಡ್ರಿ. ಯಾವ್ದಾವ್ದು ಎಲೆ ಯೆಲ್ಲೋ ಕಲರ್ ಎಲೆ ಇರುತ್ತಾ ಅದನ್ನ ತೆಗಿಬೇಕು. ಮತ್ತೆ ಈ ತರ ಒಣಗಿರೋ ಎಲೆ ಇರುತ್ತಲ್ಲ ಅದನ್ನು ತೆಗಿಬೇಕು. ಇವೆರಡು ಇರೋದ್ರಿಂದ ನಿಮ್ಮ ಮನಿ ಪ್ಲಾಂಟ್ ಇನ್ನೂ ಜಾಸ್ತಿ ಯೆಲ್ಲೋ ಕಲರ್ ಆಗುತ್ತ. ಯೆಲ್ಲೋ ಎಲೆ ಯಾಕಾಗುತ್ತ ಅಂತಂದ್ರ ಇದ್ರ ಸ್ಪೇಸ್ ಅಂದ್ರೆ ನಾವ್ ಇದನ್ನ ಫಸ್ಟ್ ಬೇರೆ ಕಡೆ ಅದೆಲ್ಲೋ ದೊಡ್ಡ ಜಾಗದೊಳಗೆ ಬೆಳೆದಿರ್ತ, ನಾವು ತಗೊಂಬಂದು ಈ ತರ ಚಿಕ್ಕ ಬಾಟಲ್ ಒಳಗೆ ಹಾಕಿಟ್ವಿ ಅಂದ್ರ ಅದು ಬೆಳೆಯಾಕ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಅದು ಎಲೆ ಈ ತರ ಆಗತ್ತ, ಮತ್ತೇನು ಪ್ರಾಬ್ಲಮ್ ಇಲ್ಲ. ಏನು ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ತರ ಎಲೆ ಯೆಲ್ಲೋ ಕಲರ್ ಆಗಿತ್ತು ಅಂತಂದ್ರೆ ಅದನ್ನ ರಿಮೂವ್ ಮಾಡಿಬಿಡ್ರಿ. ರಿಮೂವ್ ಮಾಡಿ ಇದಕ್ಕ ಪೂರ್ತಿ ವಾಟರಿಂದ ಕ್ಲೀನ್ ಮಾಡ್ಕೋಬೇಕು. ಎಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಈ ಸ್ಟಿಕ್ ತಗೊಂಡು ಅದಕ್ಕ ಅಟ್ಯಾಚ್ ಮಾಡಿ ನೀವು ಅದ್ರ ಸಪೋರ್ಟಿಗೆ ಬೆಳೆಯೋ ತರ ಇಟ್ರಿ ಅಂತ ನಿಮ್ಮ ಮನಿ ಪ್ಲಾಂಟ್ ಆಟೋಮೆಟಿಕ್ ಆಗಿ ನೀಟಾಗಿ ಬರುತ್ತಾ, ಚಂದ ಬರುತ್ತಾ. ಇಷ್ಟು ನನಗೆ ಗೊತ್ತಿರುವಂತ ಮನಿ ಪ್ಲಾಂಟ್ ನ ಮಾಹಿತಿ.
ಫ್ರೆಂಡ್ಸ್, ನಾನಿವತ್ತು ಊಟಕ್ಕೆ ಅಡುಗೆಗೆ ಪೊಂಗಲ್ ಮಾಡಕ್ಕೆ ಹೊಂಟೀನಿ. ಬೆಳಿಗ್ಗೆ ಅವಲಕ್ಕಿ ಮಾಡಿದ್ದೆ, ಅವಲಕ್ಕಿ ಮಾಡಿದ್ದು ಹುಳಿ ಐತಿ. ಅದಕ್ಕೆ ನಾನು ಇವತ್ತು ಜಸ್ಟ್ ಪೊಂಗಲ್ ಅಷ್ಟು ಮಾಡ್ಕೊಂಡ್ಬಿಟ್ರೆ ಆಯ್ತು ಅಂತ ಅನ್ಕೊಂಡು ಪೊಂಗಲ್ ಮಾಡಕ್ಕೆ ಹೊಂಟೀನಿ. ಬರೀ ನನ್ನ ಮಗ ಬರೋ ಟೈಮ್ ಆಯ್ತು, ಅವನನ್ನ ಕರ್ಕೊಂಡ್ ಬರ್ತೀನಿ. ಬಸ್ ಇಲ್ಲೇ ಮನೆ ಮುಂದನ ಬರತ್ತ ತೋರಿಸ್ತೀನಿ ನಿಮ್ಗೆ. ರಿಷಿ ಸ್ಕೂಲ್ ಬಿಡ್ತಾ ಬಾ ನಡಿ. ನೋಡ್ರಿ ರಿಷಿ ಬಂದ, ನಡಿ ಹೋಗೋಣ. ಆ ಪಿಕ್ಚರ್ ಕಾ? ಯಾವ ಪಿಕ್ಚರ್? ಯಾರು ಹೊಂಟಾರ? ಇಲ್ಲ ಇಲ್ಲ ಹೊಂಟಿಲ್ಲ, ನಡಿ. ಸ್ಕೂಲ್ ಹೆಂಗಿತ್ತ? ಸ್ಕೂಲ್ ಹೆಂಗಿತ್ತು ರಿಷಿ? ನಡಿ ಈಗ. ಫ್ರೆಂಡ್ಸ್, ನಾನು ಈಗ ನಿಮ್ಗೆ ಹೆಲ್ದಿ ಆಗಿರುವಂಥ ಬನಾನಾ ಮಿಲ್ಕ್ ಶೇಕ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಹಂಗೆ ಅದ್ರ ಬೆನಿಫಿಟ್ಸ್ ಏನೇನದವು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಬರೀ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಬನಾನಾ ಮಿಲ್ಕ್ ಶೇಕಿಗೆ ನಾನಿಲ್ಲೇ 2 ಬನಾನಾ ತೊಗೊಂಡಿನಿ, ಸಣ್ಣಗೆ ಕಟ್ ಮಾಡಿ ಹಾಕೊಂಡೀನಿ. ನೆಕ್ಸ್ಟು 1-2 ಏಲಕ್ಕಿ ಹಾಕೋತೀನಿ. ನೆಕ್ಸ್ಟು 1 ಸ್ಪೂನ್ ಅಷ್ಟು ಶುಗರ್ ಹಾಕೋತೀನಿ. ನೆಕ್ಸ್ಟು ನಾನು ಈ ಕಪ್ಪಿಂದ, ಟೀ ಕುಡಿಯೋ ಕಪ್ಪಿಂದ 2 ಕಪ್ಪು ಹಾಲು ಹಾಕೊತೀನಿ. ಈಗ ಇದನ್ನ ಹಾಕೊಂಡು ಮಿಕ್ಸರಿಗೆ ಹಾಕೊಳ್ಳೋಣ. ಫ್ರೆಂಡ್ಸ್ ನೋಡ್ರಿ, ಇದೀಗ ಆಗೈತಿ. ಇದು ಈಗ ಗಾರ್ನಿಶಿಂಗ್ಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಹಾಕೊಳ್ತಾ ಇದ್ದೀನಿ. ಬನಾನಾ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಬನಾನಾ ತಿನ್ನೋದ್ರಿಂದ ವೆಯ್ಟ್ ಗೇನ್ ಆಗುತ್ತಾ, ಇದು ನಿಮ್ಮ ಡೈಜೆಷನ್ಗೂ ಹೆಲ್ಪ್ ಆಗುತ್ತಾ. ಬಾಳೆಹಣ್ಣು ಹಿಮೋಗ್ಲೋಬಿನ್ ಪ್ರಮಾಣನ ಹೆಚ್ಚು ಮಾಡುತ್ತೆ. ಫ್ರೆಂಡ್ಸ್, ಇಷ್ಟೆಲ್ಲ ಬನಾನಾ ಒಳಗೆ ಹೆಲ್ತ್ ಬೆನಿಫಿಟ್ಸ್ ಅದಾವು ನೋಡ್ರಿ. ಫ್ರೆಂಡ್ಸ್ ನೋಡ್ರಿ, ಈ ಥರ ನೀವು ಈಸಿಯಾಗಿ ಬನಾನಾ ಮಿಲ್ಕ್ ಶೇಕ್ನ ಮಾಡ್ಕೋಬಹುದು. ಕಟ್ಟೆ ಹಿಡ್ಕೋ. ಕುಡಿಲೇ ಮಗನ. ಹೆಂಗೈತಿ? ಸುಳ್ಳು ಹೇಳ್ಬೇಡ. ಕರೇನಾ? ಕುಡಿ. ಬಂದ್ ನೋಡಲ್ಲಿ ತಂಗಿಗೂ ಕುಡ್ಸಿ. ಹಾ ನೋಡಲಕ್ಕಿ ನಂಗೂ ಬೇಕು ನಗುಂತ. ಲೋಡ್ ಕೊಡು ಅಂತೈತ್ ನೋಡ್ರಿ ಶ್ರೀ ತಂಗಿ. ಲೋಡ್ ಕೊಡು, ರಿಗು ಕೊಡು ಅನ್ನೋಗ. ನಾನು ವಾಕಿಂಗ್ ನಿಮ್ಮ ಮನೆ ಕಡೆ ಬರ್ಬೇಕಂದ್ರೆ ನೀವು ನಮ್ಮ ಮನೆ ಕಡೆ ಬಂದ್ರೆ ಬರ್ರಿ, ಹೋಗುನ್ ಬರ್ರಿ. ಚಿರು ಚಿರು ಚಿರು, ನಿಮ್ ಗೆಳತಿ ಬಂದೇ ಇಲ್ಲಲ್ಲ, 1 ವಾರ ಈಗ ಸನೇಕ ಹಾದಿಲ್ಲಕಿ ನೀನ್ ಸನೇಕ. ಹೆಂಗೈತವ ನಿಂದು ನೆಗಡಿ ಕೆಮ್ಮು? ದಿನ ಆಗಿತ್ತಲ್ಲ ವಾಕಿಂಗ್ ಹೋಗ್ಲಾರ್ದ. ಇದು ನಮ್ಮ ಮಕ್ಕಳು ಆಡುವಂಥ ಪಾರ್ಕ್ ನೋಡ್ರಿ. ಈ ಥರ ನಮ್ಮನೆ ಹತ್ರನ ಐತಿ. ಇಲ್ಲಿರುವಂಥ ಎಲ್ಲ ಮಕ್ಕಳು ಬಂದು ಇಲ್ಲೇ ಸಾಯಂಕಾಲ ಆಟ ಆಡ್ತಿರ್ತಾರ. ಮಕ್ಕಳ ಮೇಲೆ ಓದು ಬರೀ ಅಂತ ಜಾಸ್ತಿ ಸ್ಟ್ರೆಸ್ ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಹೊತ್ತು 1 ಅವರ್ ಇಲ್ಲ 2 ಅವರ್ ಅವ್ರಿಗೆ ಹೊರಗಡೆ ಬಿಡ್ರಿ. ಔಟ್ಡೋರ್ ಗೇಮ್ಸ್ ಎಲ್ಲನೂ ಅವರಿಗೆ ಗೊತ್ತಾಗಬೇಕು. ಇದರಿಂದ ಮಕ್ಕಳ ಬೆಳವಣಿಗೆನೂ ಜಾಸ್ತಿ ಆಗುತ್ತೆ, ಹಂಗೆ ಅವ್ರ ಬುದ್ಧಿಶಕ್ತಿನೂ ಇಂಪ್ರೂವ್ ಆಗುತ್ತೆ. ನಾನು ಮಕ್ಕಳನ್ನು ಸಾಯಂಕಾಲ ಹೊತ್ತು 1 ಅವರ್ ಇಲ್ಲ 2 ಅವರ್ ಹೊರಗಡೆ ಬಿಟ್ಬಿಟ್ಟಿರ್ತೀನಿ. ಮಕ್ಕಳು ಕರ್ಕೊಂಡು ಅವ್ರನ್ನ ಆಟ ಆಡೋಕ್ಕೆ ಬಿಟ್ಟು ಹಂಗೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಕ್ಕೆ ಕುಂತ್ವಿ. ರಿಗುಗೆ ಸಾಯಂಕಾಲ ಟೈಮು ನಿದ್ದೆ ಬಂದಿತ್ತು ಅಂತ ಅವಳು ಭಾಳ ಅಳಾಕೆ ಕುಂತಿದ್ಲು. ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ನಾವು ಮನೆಗೆ ಬಂದುಬಿಟ್ವಿ. ಯಾಕೆ ಅಳಾಕೆ ಕುಂತಿ? ವಾಕಿಂಗ್ ಮಾಡ್ಬಾರ್ದ ನಾನು? ವಾಕಿಂಗ್ ಮಾಡಕ್ಕೆ ಕುಂತು ಅಳಾಕೆ ಕುಂತ್ಲು. ಅರ್ಧಕ್ಕೆ ಬಂದ್ವಿ. ಇಷ್ಟು ನನ್ನ ಇವತ್ತಿನ ವ್ಲಾಗ್.
ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲೀಸಿಗೆ ಶೇರ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.